ನಮಸ್ಕಾರ ಗೆಳೆಯರೆ, ತುಂಬ ದಿವಸದ ನಂತರ ಮತ್ತೆ ವಿಡಿಯೋ ಬರ್ತಾ ಇದ್ದೀನಿ. ವೆಲ್ಕಮ್ ಟು ನಿಯಾಜ್ ಕನ್ಸ್ಟ್ರಕ್ಷನ್ಸ್, ಹೆಬ್ಬಳ್ಳಿ ಫಾರ್ಮ್, ಧಾರವಾಡ. ನಾವು ಲಾಸ್ಟ್ ಟೈಮ್ ಎಲ್ಲ ರೆಸಿಡೆನ್ಸಿಯಲ್ ಲೇಔಟದ್ದು ಗಟರ್ ಹೇಗೆ ಮಾಡ್ತೀವಿ, ರೋಡ್ ವರ್ಕ್ ಏನು ಮಾಡ್ತೀವಿ, ಚೇಂಬರ್ ವರ್ಕ್ ಏನು ಮಾಡ್ತೀವಿ ಅಂತ ಹೇಳ್ಕೊಟ್ಟಿದ್ದೆ. ಇವತ್ತು ಪಂಚಾಯತಿಯಲ್ಲಿರುವಂಥ ಗಟರ್ ವರ್ಕ್ ಏನು ಮಾಡ್ತೀವಿ, ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡಿ. ಈ ರೀತಿ ಅದು ಗಟರ್ ಮಾಡಬೇಕಾದ್ರೆ ಫಸ್ಟು ನಾವು ಹೊಳೆ ಹೊಡ್ಕೊಂಡಿರ್ತೀವಿ. ಕೆಳಗಡೆ ಬೆಡ್ ಹಾಕಿ, ಬೆಡ್ 3 ಇಂಚ್ ಬಿದ್ದಿರುತ್ತೆ. ಇದ್ರದ್ದು ಥಿಕ್ನೆಸ್ ಈ ಪಂಚಾಯತಿದು ಸಿಕ್ಕಿರೋ ಕೆಲಸಕ್ಕೆ ಇದು 8 ಇಂಚಿನ ಗೋಡಿ ಗಟರು. ಬರ್ರಿ ತೋರಿಸ್ತೀನಿ ಮುಂದೆ. ಈ ರೀತಿಯಾಗಿ ಮಾಡ್ತಿರ್ತೀವಿ ನಾವು. ಇದು ನೋಡಿ 8 ಇಂಚಿದೆ ಗೋಡೆ. ಹೈಟು 4 ಇಂಚು, 4x4 ಹೈಟ್ ಇರುತ್ತೆ. ಡೆಪ್ತೂ 4 ಫೀಟ್ ಇರುತ್ತೆ. ಅದು ಒಂದೇ ಸತಿ ಪಳಿ ಹಾಕ್ಕೊಳ್ಳಿಕ್ಕೆ ಬರೋಲ್ಲ. 2 ಸತಿ ಪಳಿನ ಒಂದು ಸತಿ ಕೆಳಗಿಂದ ಹಾಕ್ಕೊಂಡು 2ನೇ ರೋ ಮೇಲಿಂದ ಹಾಕ್ಕೊಂಡು ಮಾಡ್ತಾರೆ. ಈ ರೀತಿ ಪಳಿಗಳನ್ನ ಹೊಂದಿಸಿರ್ತಾರೆ. ಕೆಳಗಿಂದ ಮುಗಿದಿದೆ, ಮೇಲಿಂದ ತೋರಿಸ್ತಾ ಇದ್ದೀನಿ. ಕೆಳಗಡೆ ಸೆಂಟ್ರಿಗೆ ಹಾಕಿರೋದು ಬಾರ್ ಏನಿದಾವಲ್ಲ 10 mm ಬಾರ್ ಇರ್ತವೆ. ಆ ಬಾರ್ನಿಂದ ಜಾಲಿ ಮಾಡಿ ಆಮೇಲೆ ಪಳಿ ಹೊಡ್ಕೊಳ್ತೀವಿ. ಪಳಿಗೆ ಈ ಥರ ಸಪೋರ್ಟ್ ಕೊಟ್ಟು ಸ್ಟ್ರೇಟಾಗಿ ಬರುವಾಗ ಮಾಡ್ಕೊಳ್ತೀವಿ. ಕೆಳಗೆ ಮೇಲೆ ಆಗಬಾರ್ದು ಅಂಥೇಳಿ. ಬನ್ನಿ ಹಾಗೆ ಮುಂದೆ ತೋರಿಸ್ತೀವಿ. ಈ ರೀತಿ 4 ಫೀಟ್ ಹೈಟ್ ಇರುತ್ತೆ. ನೋಡ್ತಾ ಇದ್ದೀರಿ ನಾವು ಪಳೆ ಯಾವ ಥರ ಬಿಡ್ದಿದ್ದೀವಿ, ಥಿಕ್ನೆಸ್ ಏನಿದೆ. ಸೆಂಟ್ರಿಗೆ ನಾವು ಕ್ಲ್ಯಾಂಪ್ಸ್ ಹಾಕಿರ್ತೀವಿ, ಯಾಕೆಂದರೆ ಅದು 8 ಇಂಚಿಗಿಂತ ಜಾಸ್ತಿ ಹೋಗಬಾರ್ದು, ಅಳ್ಳಾಡಬಾರ್ದು ಅಂಥೇಳಿ. ಈ ವರ್ಕ್ ನಾವು ಮಾಡ್ತಾ ಇರೋದು ಗ್ರಾಮ ಪಂಚಾಯತಿ ಹೊನ್ನಾಳಿ ಇದು ಸಿಕ್ಕಿರೋದು ಟೆಂಡರು. PWDದು ಮಾಡ್ತೀವಿ, ಸಿವಿಲ್ನು ಮಾಡ್ತೀವಿ, ರೆಸಿಡೆನ್ಸಲ್ಲೂ ಮಾಡ್ತೀವಿ. ವಾಟರ್ ಟ್ಯಾಂಕು ನಮ್ಮದೇ ಇರುತ್ತೆ, ಕಾಂಕ್ರೀಟ್ ಮಷೀನು ನಮ್ಮದೇ ಇರುತ್ತೆ, ಟ್ರ್ಯಾಕ್ಟರ್ಗಳು ನಮ್ಮವೇ ಇರ್ತವೆ, ಲೇಬರ್ಸು ನಮ್ಮವೇ ಇರ್ತವೆ. ನೋಡಿ ಈ ರೀತಿ ಬೆಡ್ ಹಾಕ್ಕೊಂಡಿರ್ತೀವಿ. ಮೊದಲು 3 ಇಂದ 4 ಇಂಚು ಹೈಟ್ ಇರುತ್ತೆ ಬೆಡ್ಡು. ಅದಾದಮೇಲೆ ಈ ರೀತಿ ಜಾಲಿ ಕಟ್ಕೊಂಡಿರ್ತೀವಿ. 10 mm ಬಾರ್ ಹಾಕಿರ್ತೀವಿ. ಕೆಲವು ಜನ 8 mm ಯೂಸ್ ಮಾಡ್ತಾರೆ, ನಾವು 10 mm ಯೂಸ್ ಮಾಡಿದ್ದೀವಿ. ಈ ರೀತಿ ಜಾಲಿ ಕಟ್ಕೊಂಡ್ಮೇಲೆ ಈ ರೀತಿ ನಾವು ಪಳೆ ಹೊಡ್ಕೊಂಡಿರ್ತೀವಿ. ಇದು ಕೆಳಗಿನ ಪೋರ್ಷನ್ ಆಗಿದೆ. ಈಗ ಪಳೆ ಹೊಡೆದು ಕಾಂಕ್ರೀಟ್ ಹಾಕಿದ್ದೀವಿ. ಹೈಟ್ ಎಷ್ಟು ಬೇಕೋ ಇದು 4 ಫೀಟ್ ಇದೆ. ಅಗಲ ಏನಿದೆಯಲ್ಲ ಇದು 8 ಇಂಚ್ ಬರುತ್ತೆ. ಈ ರೀತಿ ನಾವು ಪಳೆ ಹೊಡ್ಕೊಂಡು ಇದರೊಳಗೆ ಕಾಂಕ್ರೀಟ್ನ ಫಿಲ್ಅಪ್ ಮಾಡ್ತೀವಿ. ನೋಡ್ತಾ ಇರ್ಬೋದು ನೀವು. ಇದು ನಮಗೆ 50 ಮೀಟರ್ಸದ್ದು ಸಿಕ್ಕಿದೆ ವರ್ಕು. ಹೊನ್ನಾಳಿ ಪಂಚಾಯತಿಯಿಂದ ಪೂರ ಇಲ್ಲಿಂದ ಅಲ್ಲಿವರೆಗೂ ವರ್ಕ್ ಮಾಡಿದ್ದೀವಿ. ಒಂದು ಸೈಡಿಂದ 2 ಸೈಡ್ ಆಗಿದೆ, ಕಂಪ್ಲೀಟ್ ಮುಗಿದಿದೆ. 2ನೇ ಸೈಡಿಂದ ಮೇಲಿನ ಕವರಿಂಗ್ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ಕ್ವಾಲಿಟಿ ವರ್ಕ್ ಕೊಡ್ತೀವಿ. ಇನ್ ಟೈಮ್ದೊಳಗೆ ಡೆಲಿವರಿ ಕೊಡ್ತೀವಿ. ಟೀಮ್ ಪೂರ ನಮ್ಮದೇ ಇರುತ್ತೆ, ಮಷಿನರೀಸ್ ಎಲ್ಲ ನಮ್ಮದೇ ಇರುತ್ತೆ. ಈ ರೀತಿ ಏನಾದರೂ ಕೆಲಸಗಳು ಇದ್ದರೆ, ನಿಮ್ಗೆ ಜರೂರತ್ತಿದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಯಾಜ್ ಕನ್ಸ್ಟ್ರಕ್ಷನ್ಸ್, ಹೆಬ್ಬಳ್ಳಿ ಫಾರ್ಮ್, ಧಾರವಾಡ. ಹಳ್ಳಿ ಒಳಗೆ ಏನಾಗುತ್ತೆ ಅಂದರೆ ಗೆಳೆಯರೆ, ನೀರಿನ ಕನೆಕ್ಷನಲ್ಲಿ ತೊಗೊಳೋರು ಇರ್ತಾರೆ ಹೊಲಕ್ಕದು. ಈ ರೀತಿ ಪೈಪ್ನ ಅಡ್ಡ ಹಾಕಿ ಆ ಕಡೆ ಈ ಕಡೆ ಗ್ಯಾಪ್ ಬಿಟ್ಟಿರ್ತೀವಿ. ಬೇಕಂದವರು ಆ ಕಡೆಯಿಂದ ಈ ಕಡೆ ವಾಟರ್ ಸಪ್ಲೈನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಬೋರಿಗಾಗಲಿ ಮಳೆ ನೀರಿಗಾಗಲಿ ಇದು ಅನುಕೂಲ ಮಾಡ್ಕೊಳ್ಳಿಕ್ಕೆ ಇದನ್ನು ಮೊದಲು ಇನ್ಸರ್ಟ್ ಮಾಡಿ ಮೇಲೆ ಕಾಂಕ್ರೀಟ್ ಹಾಕಿರ್ತೀವಿ. ಅದೇ ರೀತಿ ಈ ಥರ ಏನಾದರೂ ವರ್ಕ್ ಬೇಕು ಅಥವಾ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಕೊಟ್ಟಿರ್ತೀವಿ. ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಏನಾದರೂ ಎಂಕ್ವೈರೀಸ್ ಇದ್ದರೆ ನಾವು ಕೊಟ್ಟಿರೋಂಥ ಫೋನ್ ನಂಬರ್ಗೆ ಕಾಲ್ ಮಾಡಿ ನೀವು ಇನ್ಫಾರ್ಮೇಷನ್ ತೊಗೊಳ್ಬೋದು.
ಮುಂದೆ ಬಾ ಮುಂದೆ ಬಾ. ಎಷ್ಟು ಪುಟ್ಟಿ ಕಡೆ ಹಾಕ್ತೀರಪ್ಪ? 7 ಪುಟ್ಟಿ ಕಡಿ. ಎಮ್ಸಂಡ್ ಎಷ್ಟು ಹಾಕ್ತೀರಿ? 12. ಸಿಮೆಂಟ್ ಎಷ್ಟು ಹಾಕ್ತೀರಿ? ಅರ್ಧ ಚೀಲ. ಅರ್ಧ ಚೀಲ ಒಂದು ಲೋಡಿಗೆ? ಅರ್ಧ ಚೀಲನೋ ಒಂದು ಚೀಲನೋ? ಒಂದು ಚೀಲ. ಒಂದು ಚೀಲ ಸಿಮೆಂಟು, 7 ಪುಟ್ಟಿ ಕಡಿ, 7 ಪುಟ್ಟಿ ಕಡಿ ಮತ್ತು ಎಮ್ಸಂಡು ಒಂದು ಲೋಡಿಗೆ. ಮಿಕ್ಸ್ ಎಷ್ಟು ನಿಮಿಷ ಮಾಡ್ತೀರಿ ಇದ್ರೊಳಗೆ? ಎಷ್ಟಿದಾವ? 10ರಿಂದ 15 ನಿಮಿಷ. 15 ನಿಮಿಷ ಮಿಕ್ಸಿಂಗ್ ಆದಮೇಲೆ ಅಲ್ಲಿ ತೊಗೊಂಡು ಹೋಗ್ತೀರಾ? ಅದು ಮಾಡಿದ್ಮೇಲೆ ಲೋಡ್ ಮಾಡ್ತೀವಿ. ಹೇಳಿದ್ರೆ ನಿಮ್ಮ ನೀವು ಮಾತಾಡಲಿ ಅಂತ ಮಕ್ಕ ಮುಚ್ಕೊಡ್ತಾರೆ. ನೋಡಿ ಕಾಂಕ್ರೀಟ್ ಯಾವ ರೀತಿ ಇನ್ಸರ್ಟ್ ಮಾಡ್ತಾರೆ ಅನ್ನೋದನ್ನು ನೋಡ್ಕೊಳ್ಳಿ, ತೋರಿಸ್ತೀವಿ. ಆ ಗ್ಯಾಪ್ನ ಯಾವ ರೀತಿ ತುಂಬ್ಕೊಳ್ತಾರೆ ಅನ್ನೋದನ್ನು ವಿಡಿಯೋ ನೀವು ನೋಡ್ಬೋದು. ಈ ರೀತಿ ಹಾಕಿದ ಮೇಲೆ ಅದನ್ನು ಒಳಗಡೆ ಪ್ರೆಸ್ ಮಾಡ್ತಾರೆ.